ನನಗೆ ಒಬ್ಳು ಫ್ರೆಂಡ್ ಇದ್ದಾಳೆ ರಂಜಿತಾ ಅಂತ. ತುಂಬಾ ಬುದ್ಧಿವಂತೆ, ಇಂಟೆಲಿಜೆಂಟ್ ಇದ್ದಾಳೆ. ಆದ್ರೆ ಅವಳಿಗೆ ಫುಲ್ ಇನ್‌ಸೆಕ್ಯೂರ್ ಫೀಲ್ ಯಾವಾಗ್ಲೂ. ಅವಳತ್ರ ಏನಿದೆ ಟ್ಯಾಲೆಂಟು ಅದನ್ನ ಹೊರ್ಗಡೆ ಎಕ್ಸ್‌ಪ್ರೆಸ್ ಮಾಡಕ್ಕೆ ಹೆದರುತ್ತಾಳೆ. ಯಾರೇನ್ ಅಂದ್ಕೊಳ್ತಾರೋ, ನೋಡ್ದೋರ್ ಏನ್ ಕಮೆಂಟ್ ಮಾಡ್ತಾರೋ ಅಂತ. ಏನಾದ್ರೂ ಪರ್ಫೆಕ್ಟ್ ಆಗಿ ನಾನ್ ಹೇಳ್ಲಿಲ್ಲ ಅಂದ್ರೆ, ನೋಡ್ದೋರೆಲ್ಲ ನಮ್ ರಿಲೇಟಿವ್ಸ್ ಅಥವಾ ನನ್ ಫ್ರೆಂಡ್ಸು ನಕ್ಬಿಟ್ರೆ ಅಂತ ಯಾವಾಗ್ಲೂ ಚಿಂತೆ ಮಾಡ್ತಿರ್ತಾಳೆ. ಅವಳಿಗೆ ಗೊತ್ತಿರೋದ್ನ ಏನನ್ನೂ ಎಕ್ಸ್‌ಪ್ರೆಸ್ ಮಾಡೋಂಥ ಕಾನ್ಫಿಡೆನ್ಸ್ ಅವಳಲ್ಲಿಲ್ಲ. ಸೊ ನೋಡಿ ಇಲ್ಲಿ ಇವಳತ್ರ ಟ್ಯಾಲೆಂಟ್ ಇದೆ, ಬುದ್ಧಿವಂತೆನೂ ಇದ್ದಾಳೆ. ಬಟ್ ಕಾನ್ಫಿಡೆನ್ಸ್ ಇಲ್ಲ. ಇವಳಿಗೆ ಭಯ ಇದೆ ತುಂಬಾ. ಅಂದ್ರೆ ಯಾರೇನ್ ಅನ್ಕೊಳ್ತಾರೋ ಏನೋ ಅನ್ನೋ ಒಂದು ಇನ್‌ಸೆಕ್ಯೂರ್ ಫೀಲ್ ಇದೆ. ಮತ್ತೆ ಸೆಲ್ಫ್ ಡೌಟ್ ಕೂಡ ಇದೆ. ನಾನ್ ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅನ್ನೋದು. ಇದೇ ತರ ನೀವೇನಾದ್ರೂ ನಿಮ್ಗೆ ಕಾನ್ಫಿಡೆನ್ಸ್ ಅಂದ್ರೆ ಕಡಿಮೆ ಇದ್ದು ಇನ್‌ಸೆಕ್ಯೂರ್ ಫೀಲ್ ಆಗ್ತಿದ್ರೆ ಡೋಂಟ್ ವರಿ. ಈ ವಿಡಿಯೋದಲ್ಲಿ ನಿಮ್ ಕಾನ್ಫಿಡೆನ್ಸ್‌ನ ಬಿಲ್ಡ್ ಮಾಡೋ ಪ್ರಾಕ್ಟಿಕಲ್ ಅಂಡ್ ಮೋಸ್ಟ್ ಪವರ್‌ಫುಲ್ ಟಿಪ್‌ನ ಶೇರ್ ಮಾಡ್ತಿದ್ದೀನಿ. ಯಾವ ತರ ಅಂಡರ್ ಕಾನ್ಫಿಡೆಂಟ್ ಇಂದ ಕಾನ್ಫಿಡೆಂಟ್ ಆಗೋದು ಅಂಡ್ ಡೆಫಿನೆಟ್ಲಿ ನೀವು ಈ ಟಿಪ್ಸ್‌ನ ಏನಾದ್ರೂ ಫಾಲೋ ಮಾಡಿದೀರಾ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಪಕ್ಕಾ ಬಿಲ್ಡ್ ಆಗುತ್ತೆ. ಫಸ್ಟ್ ಟಿಪ್ ಬಂದು ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್. ಬೆಳಿಗ್ಗೆ ಎದ್ರೆ ನಾವು ಇನ್‌ಸ್ಟಾಗ್ರಾಮ್, ಫೇಸ್‌ಬುಕ್ ಅಲ್ಲಿ ಸಾವಿರ ಪರ್ಫೆಕ್ಟ್ ಪ್ರೊಫೈಲ್ಸ್‌ನ ನೋಡ್ತೀವಿ. ಅವ್ರು ಯಾರೋ ಲಕ್ಸುರಿ ಕಾರ್ ತಗೊಳ್ತಾರೆ, ಇನ್ನೊಬ್ರು ಯಾರೋ ಮನೆ ತಗೊಳ್ತಾರೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾರೆ, ಟ್ರಿಪ್ ಹೋಗ್ತಾರೆ. ಅವ್ರ ಲೈಫ್ ಎಲ್ಲ ಎಷ್ಟ್ ಚೆನ್ನಾಗಿದೆ, ನಮ್ ಲೈಫ್ ಯಾಕ್ ಹಿಂಗೆ ಅಂತ ನಾವು ಥಿಂಕ್ ಮಾಡ್ತೀವಿ. ಅವ್ರ ಲೈಫ್ ಜೊತೆ ನಮ್ ಲೈಫ್‌ನ ಕಂಪೇರ್ ಮಾಡ್ಕೊಳ್ತೀವಿ. ನನ್ ಲೈಫಲ್ಲಿ ಯಾಕ್ ಹಿಂಗ್ ಪ್ರಾಬ್ಲಮ್ ಬರುತ್ತೆ, ನನ್ ಲೈಫ್ ಯಾಕ್ ಹೀಗೆ ಅಂತ ಟೆನ್ಷನ್ ತಗೊಳ್ತೀವಿ, ಡಿಪ್ರೆಷನ್‌ಗೆ ಹೋಗ್ತೀವಿ. ಮತ್ತೆ ಯಾರೋ ಇನ್‌ಫ್ಲುಯೆನ್ಸರ್ ಹಾಕೋ ಫೋಟೋ ನೋಡಿ ನಿಮ್ ಫೋಟೋ ಜೊತೆ ಅವ್ರನ್ನ ಕಂಪೇರ್ ಮಾಡ್ಕೊಳ್ತೀರಾ. ಪ್ಲೀಸ್ ಈ ತರ ಕಂಪೇರ್ ಮಾಡೋದನ್ನ ಇವತ್ತೇ ಸ್ಟಾಪ್ ಮಾಡಿ. ಅವ್ರತ್ರ ಹೈ ಕ್ವಾಲಿಟಿ ಕ್ಯಾಮೆರಾ ಇರುತ್ತೆ, ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇರ್ತಾರೆ, ಪರ್ಫೆಕ್ಟ್ ಸೆಟಪ್ ಇರುತ್ತೆ. ಬಟ್ ನಾವು ಫೋನಲ್ಲಿ ತಕ್ಕೊಳ್ಳೋ ಫೋಟೋ ತಗೊಂಡೋಗಿ ಅವ್ರ ಫೋಟೋ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ನಿಮ್ ಕಾನ್ಫಿಡೆನ್ಸ್ ಇದರಿಂದ ಹೆಚ್ಚಾಗೋದಿಲ್ಲ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕುಗ್ಗೋಗುತ್ತೆ. ಅವ್ರು ಎಷ್ಟೋ ಫೋಟೋದಲ್ಲಿ ಒಂದು ಪರ್ಫೆಕ್ಟ್ ಆಗಿರೋ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅದನ್ನ ನಮ್ಮ ನಾರ್ಮಲ್ ಫೋಟೋ ಜೊತೆ ನಾವು ಅದನ್ನ ಕಂಪೇರ್ ಮಾಡ್ಕೊಳ್ಳೋದು ತುಂಬಾ ತಪ್ಪು. ಇದರಿಂದ ಟೆನ್ಷನ್ ನಮಗೆ ಜಾಸ್ತಿ ಆಗುತ್ತೆ. ನಾವ್ಯಾಕೆ ಹೀಗಿದ್ದೀವಿ, ಅವ್ರೇನ್ ಸಖತ್ತಾಗಿದ್ದಾರೆ ಏನು ಅಂತ. ಮತ್ತೆ ಡಿಪ್ರೆಷನ್‌ಗೆ ಹೋಗ್ತೀವಿ. ಇದರಿಂದ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಹೆಲ್ತ್ ಇಶ್ಯೂ ಬರುತ್ತೆ. ಸೋಷಿಯಲ್ ಮೀಡಿಯಾನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ. ಸುಮ್ನೆ ರ್ಯಾಂಡಮ್ ಆಗಿ ಬರೋದ್ನೆಲ್ಲ ರ್ಯಾಂಡಮ್ ಆಗಿ ಸಜೆಸ್ಟ್ ಮಾಡೋದೆಲ್ಲ ನೋಡ್ಬೇಡಿ. ನಿಮ್ಗೇನಾದ್ರೂ ಬೇಕಿದ್ರೆ ಸರ್ಚ್ ಮಾಡಿ ನೋಡಿ. ಇಲ್ಲಾಂದ್ರೆ ನೀವು ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಇರ್ಬೇಕು. ಇಲ್ಲಾಂದ್ರೆ ನಿಮ್ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಏನ್ ಬರುತ್ತೋ ಅದನ್ನೆಲ್ಲ ನೋಡಿ ಸುಮ್ನೆ ಅದ್ರ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಡಿಸ್ಟ್ರಾಕ್ಟ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗುತ್ತೆ. ಅದರಿಂದ ಸೋಷಿಯಲ್ ಮೀಡಿಯಾನ ಆದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟ್ರಲ್ಲಿ ಮಾತ್ರ ಇಟ್ಕೊಳ್ಳಿ. ಎರಡನೇ ಟಿಪ್ ಬಂದ್ಬಿಟ್ಟು ಪುಶ್ ಯುವರ್ ಸೆಲ್ಫ್ ಟು ಡೂ ದ ಥಿಂಗ್ಸ್ ದಟ್ ಸ್ಕೇರ್ ಯು. ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದ್ಕಿಂತ ಮೇನ್ ಕಾರಣನೇ ಫಿಯರ್ ಅಂದ್ರೆ ಭಯ. ನೋಡಿರ್ತೀರಾ, ನಮ್ಗೆ ಭಯ ಆಗೋ ಕೆಲ್ಸನ ನಾವು ಅವಾಯ್ಡ್ ಮಾಡ್ತೀವಿ. ನಾವು ಅವಾಯ್ಡ್ ಮಾಡಿದಷ್ಟು ನಮ್ಗೆ ಆ ಕೆಲ್ಸದ ಬಗ್ಗೆ ಭಯ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಬಟ್ ನಾವು ಒಂದ್ಸಲ ಏನಾದ್ರೂ ಆ ಫಿಯರ್‌ನ ಫೇಸ್ ಮಾಡಿ ಆ ಕೆಲ್ಸ ಮಾಡೋಕೆ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಕೆಲ್ಸ ಇಷ್ಟ್ ಈಸಿ ಇತ್ತಾ? ಇದನ್ ಮಾಡಕ್ ನಾವ್ ಇಷ್ಟ್ ಭಯ ಪಟ್ವಾ ಅಂತ. ಫಸ್ಟ್ ಅನ್‌ಕಂಫರ್ಟಬಲ್ ಅನ್ಸುತ್ತೆ. ಅನ್‌ಕಂಫರ್ಟಬಲ್ ಫೀಲ್ ಆಗುತ್ತೆ. ಬಟ್ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಈ ತರ ನಿಮ್ಗೆ ಯಾವ್ ಕೆಲ್ಸ ಮಾಡೋಕೆ ಭಯ ಅನ್ಸುತ್ತೆ, ಯಾವ್ ಕೆಲ್ಸ ಅಂದ್ರೆ ಕಂಡ್ರೆ ಅದನ್ನ ಭಯನೋ, ನಿಮ್ಗೆ ಫಿಯರ್ ಆಗುತ್ತೋ ಆ ಕೆಲ್ಸ ಮಾಡಕ್ಕೆ ಫಸ್ಟ್ ನಿಮ್ಮನ್ನ ನೀವು ಪುಶ್ ಮಾಡಿ. ಮೂರನೇ ಟಿಪ್ ಬಂದು ಬಿಲೀವ್ ಇನ್ ಯುವರ್ ಸೆಲ್ಫ್. ಫಸ್ಟ್ ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕು. ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿಲ್ಲ ಅಂದ್ರೆ ಪ್ರತಿಯೊಂದ್ರಲ್ಲೂ ಡೌಟ್ ಬರುತ್ತೆ. ನಂಗ್ ಆಗುತ್ತಾ? ನಾನ್ ಮಾಡ್ತೀನಾ? ಹಂಗೆ ಹಿಂಗೆ ಅಂತ. ಅದೇ ನಂಬಿಕೆ ಇದ್ರೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ಟ್ರೈ ಮಾಡ್ತೀನಿ ಅಂತ ಮುಂದೆ ಹೆಜ್ಜೆ ಹಾಕಿದ್ರೆ ಸಕ್ಸಸ್ ಆದ್ರೂ ಆಗ್ಬೋದೇನೋ. ನಿಮ್ಮ ನಂಬಿಕೆಯಿಂದ, ನಿಮ್ಮ ಟ್ರೈಯಿಂದ. ನೆನ್ಪಿರ್ಲಿ, ಲೈಫಲ್ಲಿ ಎಲ್ಲರೂ ನಿಮ್ಮನ್ನ ನಂಬದೇ ಇರ್ಬೋದು. ಆದ್ರೆ ನಿಮ್ಮನ್ನ ನೀವು ನಂಬೋದನ್ನ ಮಾತ್ರ ಯಾವತ್ತೂ ನಿಲ್ಲಿಸ್ಬಿಡ್ರಿ. ಟಿಪ್ 4 ಬಂದು ಪಾಸಿಟಿವ್ ಸೆಲ್ಫ್ ಟಾಕ್. ನೀವು ನಿಮ್ ಬಗ್ಗೆ ಹೇಗ್ ಮಾತಾಡ್ತೀರೋ ಅದು ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಪ್ರಭಾವ ಬೀರುತ್ತೆ. ನೀವು ನಿಮ್ ಬಗ್ಗೆ ಐ ಆಮ್ ಬ್ಯೂಟಿಫುಲ್, ಐ ಆಮ್ ಇಂಟೆಲಿಜೆಂಟ್, ಐ ವಿಲ್ ಅಚೀವ್ ಇಟ್ ಅಂದ್ರೆ ಇದೊಂಥರ ಮ್ಯಾನಿಫೆಸ್ಟೇಷನ್ ಇದ್ದಂಗೆ. ನೀವು ಡೈಲಿ ಏನ್ ಅಂದ್ಕೊಳ್ತೀರೋ ಅದೇ ನಿಮ್ ಸಕ್ಸಸ್ ಮೇಲೆ ಪ್ರಭಾವ ಬೀರುತ್ತೆ. ನೀವ್ ಯಾವಾಗ್ಲೂ ಪಾಸಿಟಿವ್ ಆಗಿ ನಿಮ್ ಬಗ್ಗೆ ನೀವು ಮಾತಾಡ್ಬೇಕು. ಇದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಬೆಟರ್ ಈ ಪಾಸಿಟಿವ್ ಟಾಕ್‌ನ ಮಿರರ್ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿ. 5ನೇ ಟಿಪ್ ಬಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್. ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ರೆ ನಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಚಿಕ್ಕ ಪುಟ್ಟ ಖರ್ಚಿಗೆಲ್ಲ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ನಮ್ ಸೆಲ್ಫ್ ರೆಸ್ಪೆಕ್ಟು ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ನಮ್ಮ ಲೈಫು ಅವ್ರ ಕೈಯಲ್ಲಿರುತ್ತೆ.
ನಮ್ಮ ಲೈಫಲ್ಲಿ ಏನು ಮಾಡ್ಬೇಕಂದ್ರೂ ಅವ್ರನ್ನ ಕೇಳಿ ಎಲ್ಲದಕ್ಕೂ ಅಂದರೆ ನಮ್ಮ ಲೈಫ್ ಡಿಸಿಷನ್ ತಗೊಳ್ಳೋರು ಅವರೇ ಆಗಿರ್ತಾರೆ. ಸಪೋಸ್ ನಾವೇನಾದರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ನಿಮ್ಮ ಲೈಫ್ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಮೇಕಪ್ ಮಾಡೋದು ಅಂದರೆ ಮೇಕಪ್ ಐಟಮ್ಸ್ ಆಗಲಿ ಅಥವಾ ಡ್ರೆಸ್ ಆಗಲಿ ಹೀಗೆ ಸಣ್ಣ ಪುಟ್ಟ ಖರ್ಚಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಚೆನ್ನಾಗಿರಲ್ಲ. ಅದ್ರ ಬದಲು ನೀವೇ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು. ಅಂದರೆ ನಿಮ್ಗಿರೋ ಒಂದು ಟೈಮಲ್ಲಿ ಆದಷ್ಟು ಒಂದು ಡಿಮ್ಯಾಂಡ್ ಇರೋ ಒಂದು ಸ್ಕಿಲ್ಸ್‌ನ ಕಲಿತು ಸಪೋಸ್ ಗ್ರಾಫಿಕ್ ಡಿಸೈನ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಈ ಥರ ಸ್ಕಿಲ್ಸ್‌ನ ಕಲಿತು ನೀವೇ ಒಂದು ಮನಿ ಅರ್ನ್ ಮಾಡಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ರೆ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಟಿಪ್ ನಂಬರ್ 6 ಬಂದು ಟೇಕ್ ಕೇರ್ ಆಫ್ ಯುವರ್ ಅಪಿಯರೆನ್ಸ್. ನಿಮ್ಮ ವ್ಯಕ್ತಿತ್ವ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್‌ನ ಇನ್ನೂ ಜಾಸ್ತಿ ಮಾಡುತ್ತೆ. ಯಾವಾಗಲೂ ನೀವು ಆದಷ್ಟು ಕ್ಲೀನ್ ಮತ್ತೆ ನೀಟಾಗಿರೋ ಡ್ರೆಸ್‌ಗಳ್ನೇ ಹಾಕ್ಕೊಳ್ಳಿ. ಯಾವಾಗ ಅಂದರೆ ಗುಡ್ ಸ್ಮೈಲ್ ಮತ್ತೆ ಸ್ಮೆಲ್‌ನ ಮೇಂಟೈನ್ ಮಾಡಿ. ಒಳ್ಳೆ ಪಾಸಿಟಿವ್ ಆಟಿಟ್ಯೂಡ್ ಇರಲಿ. ಕೈಂಡ್ ಬಿಹೇವಿಯರ್‌ನ ಮೇಂಟೈನ್ ಮಾಡಿ. ನಿಮ್ಮ ಅಪಿಯರೆನ್ಸ್ ಚೆನ್ನಾಗಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಎಗ್ಗ-ಮೊಗ್ಗ ವೆಯ್ಟ್ ಗೇನ್ ಮಾಡ್ಕೊಂಡು ಫುಲ್ಲು ಲೂಸ್ ಅಥವಾ ಟೈಟ್ ಡ್ರೆಸ್ ಹಾಕ್ಕೊಂಡ್ರೆ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಅಂದರೆ ಹೊರಗಡೆ ಓಡಾಡೋದಕ್ಕೆ. ಇದರಿಂದ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಸೊ, ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಾರ್ಮಲ್ ವೆಯ್ಟ್‌ನ ಮೇಂಟೈನ್ ಮಾಡಿ. ಕರೆಕ್ಟ್ ಆಗಿರೋ ಡ್ರೆಸ್ ಹಾಕ್ಕೊಳ್ಳಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಟಿಪ್ ನಂಬರ್ 7 ಬಂದು ಲರ್ನ್ ಟು ಸೇ ನೋ. ಸಮ್‌ಟೈಮ್ಸ್ ಎಲ್ಲದಕ್ಕೂ ನಾವು ಎಸ್ ಹೇಳೋದ್ರಿಂದ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಆದಷ್ಟು ಅನ್ನೆಸೆಸರಿ ಕೆಲಸಕ್ಕೆ ನೋ ಹೇಳೋದನ್ನ ಕಲೀರಿ. ಇದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ. ನಿಮ್ಮ ಆ ಪ್ರೀಶಿಯಸ್ ಟೈಮಲ್ಲಿ ನಿಮ್ಮ ಪ್ರಿಯಾರಿಟಿ ಏನಿದೆ ಅಂದರೆ ನಿಮ್ಮ ಇಂಪಾರ್ಟೆಂಟ್ ಕೆಲಸ ಏನಿದೆ ಅದನ್ನ ಮಾಡ್ಬೋದು. ಅದರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸಮ್‌ಟೈಮ್ಸ್ ಸೇಯಿಂಗ್ ನೋ ಕ್ಯಾನ್ ಬಿ ದ ಬೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಲವ್. ಅಂದರೆ ಎಲ್ಲದಕ್ಕೂ ನಾವು ಎಸ್ ಎಸ್ ಹೇಳ್ಕೊಂಡು ಅಂದರೆ ನಮ್ಮ ಕೈಲಿ ಆಗದೇ ಇರೋ ಕೆಲಸ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಸುಮ್ಮನೆ ಟೆನ್ಷನ್ ತಗೊಳ್ಳೋದಕ್ಕಿಂತ ನಮ್ಮ ಕೈಲಿ ಆಗಲ್ಲ ಅನ್ನೋದನ್ನ ಡೈರೆಕ್ಟಾಗಿ ನೋ ಅಂತ ಹೇಳೋದನ್ನ ಕಲಿಬೇಕು ನಾವು. ಆವಾಗಲೇ ನಮ್ಮ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗೋದು. ಟಿಪ್ ನಂಬರ್ 8 ಬಂದು ನೋಬಡಿ ಕೇರ್ಸ್. ಯಾವಾಗ ನಾವು ಬೇರೆಯವರು ನಮ್ಮನ್ನ ನೋಡಿ ಜಡ್ಜ್ ಮಾಡ್ತಿದ್ದಾರೆ ಅಂತ ಥಿಂಕ್ ಮಾಡ್ತೀವೋ ಅವಾಗ ಆ್ಯಕ್ಚುಲಿ ನಾವು ನಮ್ಮನ್ನೇ ಸೆಲ್ಫ್ ಜಡ್ಜ್ ಮಾಡ್ಕೊಂಡಂಗೆ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮಗೇನು ಸರಿ ಅನಿಸುತ್ತೆ, ನಮಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ನಮ್ಗಿಷ್ಟ ಆಗೋ ಥರ ನಾವು ಬದುಕಬೇಕು. ಬೇರೆಯವ್ರಿಗೋಸ್ಕರ ಬದುಕಬಾರ್ದು. ಯಾವಾಗ ನಾವು ಐ ಡೋಂಟ್ ಕೇರ್ ನನ್ನಿಷ್ಟ ಅಂದರೆ ನಂಗೇನು ಇಷ್ಟನೋ ಅದನ್ನೇ ನಾನು ಮಾಡೋದು ಅನ್ನೋಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಟಿಪ್ ನಂಬರ್ 9 ಕ್ರಿಯೇಟ್ ಅನದರ್ ವರ್ಷನ್ಸ್ ಆಫ್ ಯು ಅಂಟಿಲ್ ಇಟ್ ಬಿಕಮ್ಸ್ ಯು. ಅಂದರೆ ನೀವು ಫ್ಯೂಚರಲ್ಲಿ ಏನು ಆಗ್ಬೇಕಂತಿದ್ದೀರಾ ಅದೇ ರೀತಿ ನಡ್ಕೊಳ್ಳೋಕೆ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ ಅಂತ. ನಿಮ್ಮ ಫ್ಯೂಚರ್ ವರ್ಷನ್ ಹೇಗಿರಬೇಕು ಅಂದ್ಕೊಳ್ತೀರಾ ಆ ರೀತಿ ಆಗಕ್ಕೆ ನಾವು ಯಾವ ಹ್ಯಾಬಿಟ್ಸ್‌ನ ಫಾಲೋ ಮಾಡಬೇಕು, ಯಾವ ಹ್ಯಾಬಿಟ್ಸ್‌ನ ಪ್ರಾಕ್ಟೀಸ್ ಮಾಡಬೇಕು ಅದನ್ನ ಈಗಲೇ ಸ್ಟಾರ್ಟ್ ಮಾಡಿ. ಅಂದರೆ ನೀವು ಮುಂದೆ ಏನಾಗ್ಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಏನೇನು ಅಂದರೆ ಅದಕ್ಕೇನೇನು ಪ್ರಾಕ್ಟೀಸ್ ಮಾಡಬೇಕು, ಏನೇನು ಹ್ಯಾಬಿಟ್ಸ್ ಬೇಕು ಅನ್ನೋದನ್ನ ಇವತ್ತೇ ಸ್ಟಾರ್ಟ್ ಮಾಡಿ ಅಂತ. ನಿಮ್ಮ ಹ್ಯಾಬಿಟ್ಸ್ ನಿಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡುತ್ತೆ. ಸೊ, ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.